ಬಂಗು ಹೋಗೋದೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ರ. ಯಾಕೆ ಹೋಗಂಗಿಲ್ಲ, ಹೋಗೇ ಹೋಗುತ್ತಾ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಚಾನಲ್ಗೆ ಸ್ವಾಗತ. ಅಂದರೆ ಬಹಳಷ್ಟು ಜನರಿಗೆ ನಾನು ಪೌಡರ್ನ ಕಳಿಸ್ಕೊಟ್ಟಿದ್ದೀನಿ, ಅದನ್ನ ಹೆಂಗೆ ಯೂಸ್ ಮಾಡ್ಬೇಕಂತ ನಾನು ಅವ್ರಿಗೆ ಹೇಳಿದ್ದೀನಿ. ಆದರೆ ಅವ್ರು ಏನು ಮಾಡೋಂತಾರ, ನೀವು ಒಂದ್ಸರ್ತಿ ನಮ್ಗೆ ವಿಡಿಯೋ ಒಳಗೆ ಅದನ್ನ ಡೆಮೋ ತೋರಿಸ್ರಿ ಅಂತ ಹೇಳ್ತಿದ್ದಾರೆ. ಆ ಪೌಡರ್ನ ನೀವು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿದ್ದು ನಾನು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟಿರ್ತೀನಿ. ಈಗ ನಂದು ಕಾಂಬಿನೇಷನ್ ಸ್ಕಿನ್ನು ಡ್ರೈ ಸ್ಕಿನ್ ಇರೋದ್ರಿಂದ, ಡ್ರೈ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ ಇದ್ದವರಿಗೆ ಈ ಒಂದು ಪ್ಯಾಕು ನಾನು ಹಾಕುವಂಥದ್ದು, ನಾನು ರೆಡಿ ಮಾಡಿರುವಂಥ ಪಿಗ್ಮೆಂಟೇಷನ್ ಪೌಡರ್ನೇ ನಾನು ಇವತ್ತು ನಿಮ್ಗೆ ಹಾಕಿ ತೋರಿಸ್ತಿದ್ದೀನಿ. ನೋಡ್ರಿ, ಈ ರೀತಿ ನಾನು ಕೆಜಿಗಟ್ಟಲೆ ಮಾಡಿ ಒಂದು ಪ್ಯಾಕೆಟಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಜಿಪ್ಲಾಕ್ ಕವರ್ನಾಗ ಹಾಕಿ ನಾನು ಒಂದು ಎಷ್ಟು 2-3 ಪ್ಯಾಕೆಟ್ ಆದರೆ 2-3 ಪ್ಯಾಕೆಟನ್ನು ನಾನು ಮಾಡಿ ಆ ಡಬ್ಬದಾಗ ಹಾಕಿ ಅದನ್ನು ಪ್ಯಾಕ್ ಮಾಡಿಟ್ಟಿರ್ತೀನಿ. ಇದು ಒಂದು ವಾರ ಅನ್ನೋದ್ರೊಳಗೆ ಆಗಲೇ ಖಾಲಿಯಾಗಿ ಹೋಗ್ಬಿಡ್ತೈತಿ. ಅಷ್ಟು ದಿನ 15-20 ದಿನ ನನ್ನ ಇರಂಗೆ ಇಲ್ಲ. ಇದು ಕರೆ ಅಂದ್ರೆ ನಾನು ರೆಡಿ ಮಾಡಿ ರೆಡಿ ಆಗೈತಿ ಅಂತ ಹೇಳಂತ ನಾನು ಹೇಳಿದ ತಕ್ಷಣ ನನಗೆ ಹಿಂದೆ ಆರ್ಡರ್ಸ್ ಬರ್ತಾವೆ ಬೇಗ. ಅದು ಪೌಡರ್ ಖಾಲಿ ಆಗುತ್ತೆ, ಮತ್ತು ಅದು ಖಾಲಿ ಆದ ತಕ್ಷಣ ನಾನು ಮತ್ತೆ ಪೌಡ್ರು ಮತ್ತು ಸೋಪ್ ಆಯಿಲನ್ನು ರೆಡಿ ಮಾಡ್ಕೊತೀನಿ. ಈಗ ಯಾರಿಗೆಲ್ಲ ಈ ಒಂದು ಸೋಪು ಆಯಿಲು ಪೌಡ್ರ್ ಬೇಕು ಅಂತಿರೋ, ನೀವು ಡೈರೆಕ್ಟಾಗಿ ನಾನು ಕೊಡುವಂಥ ನಂಬರಿಗೆ ನೀವಲ್ಲಿ ನಿಮಗೆ ಏನೆಲ್ಲ ಬೇಕು ಅಂತ ಹೇಳೋದು ಮೆಸೇಜ್ ಮಾಡಿದ್ದಂದ್ರೆ ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇದು ಒಂದು ಇಲ್ಲೇನು ಬೆನಿಫಿಟ್ ಅಪ್ಪ ಅಂದ್ರೆ, ಈಗ ನಾವು ಪೌಡ್ರ್ ಅಷ್ಟೇ ಯೂಸ್ ಮಾಡ್ತಿದ್ವಿ, ಅದು ಲಾಂಗ್ ಟೈಮ್ ತೊಗೊಂತಿತ್ತು. ಈಗ ಪೌಡ್ರು, ಸೋಪು, ಆಯಿಲು ಮೂರನ್ನು ನಾವು ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಕ್ಕೋಸ್ಕರ ನಾನು ಸೋಪು, ಆಯಿಲು ಮತ್ತು ಪೌಡ್ರನ್ನ ರೆಡಿ ಮಾಡಿದ್ದೀನಿ. ಯಾರಿಗೆಲ್ಲ ಬೇಕೋ ಬೇಗ ಆರ್ಡರ್ ಮಾಡ್ಕೊರಿ. ಇಲ್ಲ ನೋಡ್ರಿ, ಸೋಪನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅಂದರೆ ನಾನು ಜಾಸ್ತಿ ನಾನು ರೆಡಿ ಮಾಡಿ ಇಟ್ಕೊಳಂಗಿಲ್ಲ. ನಿಮಗೆ ಅವರು 3-4 ಆರ್ಡರ್ ಮಾಡ್ತಿರೋದ್ರಿಂದ ನಾನು ಚೆನ್ನಾಗೈತಿ ಸೋಪು ಅಂತ ಹೇಳೋದು ನನ್ನ ಹತ್ರ ತೊಗೊಂಡವ್ರೆ ಮತ್ತೆ ವಾಪಸ್ ನನಗೆ ಆರ್ಡರ್ ಮಾಡ್ತಾ ಇರೋದ್ರಿಂದ ನಾನು ಇಷ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಆಗ ಯಾರು ಮೊದಲಿಗೆ ಈಗ ಆರ್ಡರ್ ತೊಗೊತಾರೋ ಅವರಿಗೆಲ್ಲ ಕಳಿಸ್ತೀನಿ. ಮತ್ತೆ ಸೆಕೆಂಡ್ ಆರ್ಡರ್ ಬಂದಾಗ ನಾನು ಮತ್ತೆ ರೆಡಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ. 100 ಗ್ರಾಮ್ ಪೌಡರ್ ಬೇಕಿದ್ರೆ 100 ಗ್ರಾಮ್ ಹೇಳ್ಬೋದು, ಮತ್ತು 200 ಬೇಕಿದ್ರೆ 200 ಹೇಳ್ಬೋದು. ಇಲ್ಲ 100 ಗ್ರಾಮ್ ಸಾಕಪ್ಪ ನಮಗೆ, ಅದ್ರ ಜೊತೆಗೆ ನಾವು ಆಯಿಲು ಮತ್ತು ಸೋಪನ್ನು ತೊಗೊತೀವಿ ಅನ್ನೋದಾದ್ರೆ ನೀವು ಹಂಗೂ ಮಾಡ್ಬೋದು. ಯಾರಿಗೆಲ್ಲ ಬೇಕು ಈ ನಾನು ಕೊಟ್ಟಿರುವಂಥ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಬರೀ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳೋದು ನಾನು ತೋರಿಸ್ತೀನಿ. ಹಾಕಿಟ್ಕೊಂಡಿದ್ದೀನಿ. ಇದನ್ನು ಬೇರೆ ಗಿಬ್ಬದೊಳಗೆ ನಾನು ಹಾಕಿಡಂಗಿಲ್ಲ. ಈ ರೀತಿ ನಾನು ದೊಡ್ಡ ಪ್ಯಾಕೆಟನ್ನು ತರಿಸಿರ್ತೀನಿಲ್ಲ, ಅದರೊಳಗೆ ನಾನು ಹಾಕಿಟ್ಕೊಂಡಿರ್ತೀನಿ. ಹಾಕಿಟ್ಟು ಒಂದು ಏರ್ ಕಂಟೈನರ್ ಡಬ್ಬಾದಾಗ ಮತ್ತೆ ಇದನ್ನು ಹಾಕಿಟ್ಟಿದ್ರೆ ಒಂದು ವಾರದಲ್ಲಿ ಇದು ನಮ್ಗೆ ಖಾಲಿ ಆಗಿಬಿಡ್ತೈತಿ. ಇಲ್ಲಿ ನೋಡ್ರಿ, ನಮ್ಮ ಪಿಗ್ಮೆಂಟೇಷನ್ ಪೌಡ್ರು. ಇದನ್ನು ನಾನು ಒಂದು ಸ್ವಲ್ಪ ತೊಗೊತೀನಿ. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೋಡ್ರಿ, 1 ಸ್ಪೂನ್ ಆಗೋಷ್ಟು ನಾನು ಇದನ್ನ ಹಾಕ್ಕೊತೀನಿ. ಇಲ್ಲಿ 1 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಇದು ನಾವು 100 ಗ್ರಾಮ್ ತೊಗೊಂಡ್ರೆ ಎಷ್ಟು ದಿನ ಬರುತ್ತೆ, 200 ಗ್ರಾಮ್ ತೊಗೊಂಡ್ರೆ ಎಷ್ಟು ದಿನ ಬರುತ್ತೆ ಅಂತ ಕೇಳ್ತಾರೆ. ಮೊಸರು ಹಾಕ್ಕೊತೀನಿ. ನೀವು ಇಲ್ಲಿ ಮೊಸರು ಬೇಕಿದ್ರೆ ಮೊಸರು ಹಾಕೋಬಹುದು, ಹಸಿ ಹಾಲು ಬೇಕಿದ್ರೆ ಹಸಿ ಹಾಲು ಹಾಕೋಬಹುದು, ಆಮೇಲೆ ರೋಸ್ ವಾಟರು ಮತ್ತು ಜೇನುತುಪ್ಪ ಬೇಕಿದ್ರೆ ಹಂಗೆ ಹಾಕೋಬಹುದು, ಅಲೋವೆರಾ ಜೆಲ್ಲನ್ನು ಹಾಕೋಬಹುದು. ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೋ ಅಷ್ಟನ್ನು ನಿಮಗೆ ಯಾವುದು ಸೂಟ್ ಆಗುತ್ತೋ. ಆಮೇಲೆ ನಿಮ್ಗೆ ಎಲ್ಲನೂ ನಮ್ಗೆ ಆಗಿ ಬರುತ್ತಪ್ಪ ಅಂದರೆ ಒಂದಿನ ಮೊಸರು ಹಾಕೋಬಹುದು, ಒಂದಿನ ಹಾಲು ಹಾಕೋಬಹುದು, ಒಂದಿನ ರೋಸ್ ವಾಟರು, ಜೇನುತುಪ್ಪ, ಈ ರೀತಿ ಎಲ್ಲ ನೀವು ಹಾಕೊಂಡು ನೀವು ಇದನ್ನ ಮಿಕ್ಸ್ ಮಾಡಿ ನೀವು ಹಚ್ಕೋಬಹುದು. ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಅಂತೂ ಆಗಂಗಿಲ್ಲ. ಆದ್ರೆ ಇನ್ನೊಂದು ನಿಮಗೆ ಇಲ್ಲಿ ಹೇಳಬೇಕಂದ್ರೆ, ನಾನು ಯಾವುದೇ ಒಂದು ಪ್ಯಾಕ್, ನಾನು ಕೊಟ್ಟಿರೋ ಪ್ಯಾಕ್ ಆಗಲಿ ಬೇರೆದ್ರು ಕೊಟ್ಟಿರೋದಾಗಲಿ, ಒಂದು ಯಾವುದೋ ಕ್ರೀಮನ್ನು ನೀವು ಯೂಸ್ ಮಾಡ್ತೀನಿ ಅನ್ನೋದಾದ್ರೂ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ. ಒಬ್ಬೊಬ್ಬರು ಪ್ಯಾಚ್ ಟೆಸ್ಟ್ ಏನು ಅಂತಾನು ನನ್ನ ಕೇಳಿದವರು ಅದಾರ. ಪ್ಯಾಚ್ ಟೆಸ್ಟ್ ಅಂದ್ರೆ ನಾವು ಇಲ್ಲಿ ಕತ್ತು ಭಾಗ ಇಲ್ಲಿ ಅಥವಾ ನಮ್ಗೆ ಇಲ್ಲಿ ಇಂಥಲ್ಲೆಲ್ಲ ಒಂದು ಸ್ವಲ್ಪ ನಾವು ಹಚ್ಕೊಂಡು ನೋಡಿದ್ರೆ ನಮ್ಗೆ ಅಲ್ಲಿ ಯಾವುದೇ ರೀತಿ ರ್ಯಾಷಸ್ ಆಗಲಿ 2-3 ಸತಿ ನಾವು ಇದನ್ನ ಹಚ್ಕೊಂಡು ನೋಡ್ಬೇಕಾಗತ್ತೆ. ಅಲ್ಲೇನೋ ನಮಗೆ ಸೈಡ್ ಎಫೆಕ್ಟ್ ಆಗಲ್ಲ. ಉರಿ ಆಗಲಿ, ಆಮೇಲೆ ರ್ಯಾಷಸ್ ಆಗಲಿ, ಆಮೇಲೆ ಗುಳ್ಳೆಗಳು ಬರೋದಾಗಲಿ ಈ ರೀತಿ ಆಗಲಿಲ್ಲ ಅಂತ ಅಂದ್ರೆ ನಾವು ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ರಿ, ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ನೋಡ್ರಿ, ಕಲರ್ ಚೇಂಜ್ ಆಗೈತಿ. ನೀವು ಭಾಳಷ್ಟು ಜನ ನನ್ನ ಹತ್ರ ಪೌಡರ್ ತೊಗೊಂಡ್ರೆ ಗೊತ್ತಾಗ್ಬೋದು. ಈ ಕಲರು ಒಂದು ಸ್ವಲ್ಪ ವೈಟ್ ಕಲರ್ ಬರ್ತಿತ್ತು ಅವಾಗದು. ನಾನು ಕಳಿಸಿರುವಂಥ ಪೌಡ್ರು, ಸಾರಿ, ಈಗ ನಾನು ಅದನ್ನ ಹೇಳ್ತಿರ್ತೀನಲ್ಲ, ನಾನು ಪೌಡ್ರ್ ನಾನು ಇನ್ನೂ ಚೆನ್ನಾಗಿ ನಾನು ಒಳ್ಳೆ ಒಂದು ಕ್ವಾಲಿಟಿನ ಕೊಡಬೇಕು ನಾನು ಅಂತ ಹೇಳೋದು ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅಂತ ಹೇಳೋದು. ಅದಕ್ಕೋಸ್ಕರ ಇವತ್ತು ನಾನು ಮತ್ತೆ ಇದಕ್ಕೊಂದು ಸ್ವಲ್ಪ ಒಳ್ಳೆ ಚೆನ್ನಾಗಿ ನಾನು ಕ್ವಾಂಟಿಟಿನ ಹಾಕಿ ಇನ್ನೂ ಒಳ್ಳೆ ಒಂದು ರಿಚ್ ಆಗಿರುವಂಥ ಪೌಡರ್ ನಾನು ರೆಡಿ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನಾನು ನಿಜವಾಗ್ಲೂ ಖುಷಿ ಆಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್, ಕಲರ್ ನೋಡ್ರಿ, ಆ ಕಲರು ಒಂದು ಸ್ವಲ್ಪ ವೈಟ್ ಬರುತ್ತೆ, ಇದೊಂದು ಸ್ವಲ್ಪ ರೆಡ್ ಕಲರ್ ಬರ್ತೈತಿ. ನೋಡ್ರಿ, ನಾನೀಗಾಗಲೇ ಫೇಸ್ ವಾಶನ್ನು ಮಾಡ್ಕೊಂಡಿದ್ದೀನಿ ಈ ಸೋಪ್ ಹಚ್ಚಿ. ಈಗ ಪೌಡ್ರನ್ನ ನಾನು ಹಚ್ಕೊತೀನಿ. ಬರೀ ಮುಖದ ಮೇಲೆ ಪೌಡ್ರ್ ಹಚ್ಕೊಂಡ್ರಷ್ಟೇ ನಮಗೆ ಅದು ಕಡಿಮೆ ಆಗುತ್ತೆ ಅಂತ ಹೇಳೋದು ನಾನು ತಪ್ಪಾಗತ್ತಿಲ್ಲ. ಆಮೇಲೆ 1 ದಿನಕ್ಕೆ ಹೋಗುತ್ತೆ, ಒಂದೇ ರಾತ್ರಿ ಹೋಗುತ್ತೆ, 2 ದಿನಕ್ಕೆ ಹೋಗುತ್ತೆ, 4 ದಿನಕ್ಕೆ ಹೋಗುತ್ತೆ. ಅದೆಲ್ಲ ಸುಳ್ಳು ಮಾಹಿತಿ. ಯಾಕಂತ ಅಂದ್ರೆ ಪಿಗ್ಮೆಂಟೇಷನ್ ಇದ್ದವರು ಅದನ್ನು ಫೇಸ್ ಮಾಡಿದವರು ಯಾರು ಆ ರೀತಿ ಇದನ್ನು ಮಾಡೋಂಗಿಲ್ಲ. ಹೋಗುತ್ತಾ ಅಂತ ಹೇಳಲ್ಲ. 1 ರಾತ್ರಿ 2 ರಾತ್ರಿ ಎಂದು. ಯಾಕಂದ್ರೆ ಇದು ಹೋಗೋದಕ್ಕೆ ತಿಂಗಳಾನುಗಟ್ಟಲೆ ಬೇಕಾಗುತ್ತೆ. ಸರಿಯಾದ ಪ್ರಮಾಣದಲ್ಲಿ ದಿನಕ್ಕೆ 4 ಲೀಟರ್ ನೀರಂತೂ ನಾವು ಈಗ ದಿನಕ್ಕೆ 4 ಲೀಟರ್ ಮಿನಿಮಮ್ ಅಂದ್ರೆ 4 ಲೀಟರ್ ನಾವು ನೀರು ಕುಡಿಬೇಕು. ಅದಕ್ಕಿಂತ ಜಾಸ್ತಿ ಕುಡಿದಂತೂ ಇನ್ನೂ ಚೆನ್ನಾಗಿರ್ತೈತಿ. ಆದರೆ ಮಿನಿಮಮ್ ನಾವು 4 ಲೀಟರ್ ನೀರನ್ನು ನಾವು ಕುಡಿಬೇಕಾಗತ್ತೆ. ಆಮೇಲೆ ನಾನು ರೆಡಿ ಮಾಡಿರುವಂಥ ಒಂದು ಸೋಪ್ ಆಯ್ತು, ಆಯಿಲ್ ಆಯ್ತು, ಯಾವ ಬ್ಯಾಚ್ ನಾನು ರೆಡಿ ಮಾಡಿರ್ತೀನೋ ಅದನ್ನು ಫಸ್ಟ್ ನನ್ನ ಸ್ಕಿನ್ನಿಗೆ ಹಾಕಿ ನಂತರ ನಿಮಗೆ ನಾನು ಕಳಿಸ್ಕೊಡ್ತೀನಿ. ಅದು ಒಂದು ನನ್ನ ಜವಾಬ್ದಾರಿ ಆಗಿರ್ತೈತಿ. ನನ್ನ ಮುಖದಲ್ಲಂತೂ ಇಲ್ಲ. ಯಾಕಂತ ಅಂದ್ರೆ ನನ್ನ ಬಹಳ ದಿನಗಳ ಶ್ರಮದಿಂದ ನನ್ನ ಮುಖದ ಮೇಲಿರುವಂಥ ಬಂಗನ ನಾನು ಕಳ್ಕೊಂಡಿದ್ದೀನಿ. ಈ ಒಂದು ಆಯಿಲು, ಸೋಪು ಮತ್ತು ಈ ಒಂದು ಪೌಡ್ರನ್ನ ನೀವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ 100 ಅಲ್ಲ 200% ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಾವು
ತಿನ್ನೋ ಆಹಾರ, ಕುಡಿಯೋ ನೀರು ಅದ್ರ ಮೇಲೂ ಇದು ಡಿಪೆಂಡ್ ಆಗುತ್ತೆ. ನಾವು ಬರೀ ಮೇಲ್ಮೇಲೆ ನಾನು ಪ್ರತಿ ಸಲ ಹೇಳ್ತೀನಿ, ಮೇಲ್ಮೇಲೆ ನಾವು ಹಚ್ಚೋದ್ರಿಂದ ನಾವು ಇದು ಗೋಡೆ ಒಡೆದಿದ್ರ ಮೇಲೆ ತೇಪೆ ಹಚ್ಚಿದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ಆಹಾರವನ್ನು ನೆಲ್ಲಿಕಾಯಿ, ಆಮೇಲೆ ಆರೆಂಜ್ ಜ್ಯೂಸು, ಕ್ಯಾರೆಟು, ಆಮೇಲೆ ನೀರು, ಎಲ್ಲನೂ ನೀವು ಒಂದು ಸ್ವಲ್ಪ ಚೆನ್ನಾಗಿ ಹೊಟ್ಟೆಗೂ ನೀವು ತೊಗೊತಾ ಬಂದ್ರಿ ಅಂದರೆ ಹೇಳೋ ಹೆಸರಿಲ್ದಂಗೆ ಹೋಗೋದಂತೂ ಗ್ಯಾರಂಟಿ. ಬಂಗು ಬಹಳಷ್ಟು ಜನ ತಿಳ್ಕೊಂಬಿಟ್ರೆ ಈ ಬಂಗು ಹೋಗೋದೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ರೆ, ಯಾಕೆ ಹೋಗಂಗಿಲ್ಲ, ಹೋಗುತ್ತಾ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡ್ರಿ, ಈಗ ಪೂರ್ತಿಯಾಗಿ ನಾನು ಇನ್ನು ಹಚ್ಕೊಂಡಾಗೈತಿ, ಇನ್ನೂ ಸ್ವಲ್ಪ ಉಳಿತು ಇರಲಿ, ಏನೂ ಆಗಂಗಿಲ್ಲ. ಏನು ಇಷ್ಟು ನನಗೆ ಕತ್ತು ಭಾಗಕ್ಕೆಲ್ಲ ನಾವು ಹಚ್ಕೊಂಡ್ರೆ ಖಾಲಿ ಆಗಿಬಿಡ್ತು, ಹಚ್ಬಿಡ್ತೀನಿ ಪೂರ್ತಿಯಾಗಿ. ನಾವು ಯಾವುದೇ ಪ್ಯಾಕ್ ಹಾಕಿದ್ರೂ ನಾವು ಕತ್ತು ಭಾಗಕ್ಕೂ ಹಾಕ್ಬೇಕು. ಯಾಕಂತ ಅಂದ್ರೆ ನಮ್ಮ ಮುಖ ಬ್ರೈಟಾಗಿ ಕಾಣಿಸ್ತೈತಿ, ಕತ್ತು ಕಪ್ಪಾಗಿ ಕಾಣಿಸ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಎಲ್ಲ ಕಡೆ ನಾವು ಕತ್ತು ಭಾಗಕ್ಕೂ ನಾನು ಕರೆಕ್ಟಾಗಿ ಇಲ್ಲಿ ಹಚ್ಕೊತೀನಿ. ನೋಡಲಿ ಖಾಲಿ ಆಗುತ್ತೆ. ಹಸಿ ಹಾಲು, ಮೊಸರು, ಜೇನುತುಪ್ಪ, ರೋಸ್ ವಾಟರ್, ನಿಮಗೆ ಯಾವುದು ಸೂಟ್, ಅಲೋವೆರಾ ಜೆಲ್ಲು, ನಿಮಗೆ ಯಾವುದು ಸೂಟ್ ಆಗುತ್ತೋ, ನಿಮ್ಮ ಸ್ಕಿನ್ ಟೈಪ್ ಯಾವುದೈತೋ ಅದನ್ನು ನೋಡಿಕೊಂಡು ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊರಿ. ಹಚ್ಚೋಕೆ ಮೊದಲು ಒಂದು ಸ್ವಲ್ಪ ನೀವು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಟ್ರೈ ಮಾಡಿರಿ. ಆಮೇಲೆ ಇದ್ರೊಳಗೆ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸು ಎಷ್ಟು ಯಾವುದು ಜಾಸ್ತಿ ಹಾಕಬೇಕು ಅದನ್ನಷ್ಟೇ ಜಾಸ್ತಿ ಹಾಕಿರ್ತೇನೆ ನಾನು. ಎಲ್ಲನೂ ಜಾಸ್ತಿ ಹಾಕಕ್ಕೆ ಹೋಗಂಗಿಲ್ಲ. ಯಾವುದು ಜಾಸ್ತಿ ಹಾಕಿದರೆ ನಾವು ಚೆನ್ನಾಗಿ ಅನಿಸುತ್ತೋ ಅದನ್ನಷ್ಟೇ ಜಾಸ್ತಿ ಹಾಕಿರ್ತೇನೆ. ಜಾಸ್ತಿ ಪವರ್ ಇರೋವಂಥವು ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಷ್ಟೇ ಕ್ವಾಂಟಿಟಿನ ನಾನು ಹಾಕಿರ್ತೀನಿ. ಪವರ್ ಜಾಸ್ತಿ ಇರುತ್ತೋ ಅದನ್ನು ನಾವು ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪೌಡ್ರಿಗೆ ಹಾಕ್ಬೇಕಾಗತ್ತಿ. ಇದೊಂದು ಗಂಧದ ಪೌಡ್ರು ಮತ್ತು ಈ ದಾಸವಾಳ ಪೌಡ್ರು, ರೋಸ್ ಬಟರ್ ಪೌಡ್ರು ಅವು ಏನು ನಮಗೆ ರ್ಯಾಶ್ ಆಗಂಗಿಲ್ಲ ನಮ್ಮ ಸ್ಕಿನ್ನಿಗೆ. ಹಾಗಾಗಿ ನಾವು ಜಾಸ್ತಿ ಕ್ವಾಂಟಿಟಿನ ಇದ್ರೊಳಗೆ ಹಾಕೋಬಹುದು. ಹಾಗಾಗಿ ಈ ಸರ್ತಿ ನಾನು ಕ್ವಾಂಟಿಟಿನ ಜಾಸ್ತಿ ಮಾಡಿದ್ದೀನಿ. ಇನ್ನೂ ರಿಚ್ ಆಗಿರುವಂಥ ಒಂದು ಪೌಡರ್ ನಾನು ರೆಡಿ ಮಾಡಿದ್ದೀನಿ ಅಂತ ನಿಮಗೆ ಹೇಳಿದ್ದು ನಾನು. ಇಲ್ಲಿ ನೋಡಿ, ಪೂರ್ತಿ ಇದು ಒಣಗಲಿ. ಇದರಿಂದ 15 ನಿಮಿಷ ನಮಗೆ ಇದು ಸೆಮಿ ಡ್ರೈ ಆಗೋವರೆಗೂ ಇದ್ರೆ ಸಾಕು. ಇದು ಒಣಗಿ ಆದಮೇಲೆ ಮತ್ತೆ ನಾನು ನಿಮಗೆ ಬರ್ತೀನಿ. ಇಲ್ಲಿ ನೋಡ್ರಿ, ಇದು ಪೂರ್ತಿಯಾಗಿ ನಮಗೆ ಇಲ್ಲಿ ಅಂದರೆ ಸೆಮಿ ಡ್ರೈ ಅಂತ ಹೇಳ್ತೀನಿ. ಪೂರ್ತಿಯಾಗಿ ನಾನು ಒಣಗೋದಕ್ಕೆ ಬಿಡೋಂಗಿಲ್ಲ. ಈ ರೀತಿ ಆದಾಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಸಾವಕಾಶವಾಗಿ ಮಸಾಜ್ ಮಾಡ್ತೀನಿ. ಪ್ರತಿದಿನ ಒಂದು ಸ್ಕ್ರಬ್ ಮಾಡಿ ನೀವು ತೆಗಿಯಕ್ಕೆ ಹೋಗ್ಬೇಡ್ರಿ. ಒಂದು ದಿನ ಫಸ್ಟ್ ಟೈಮ್ ಹಚ್ತಿರಲ್ಲ ಅವಾಗಷ್ಟೇ ಒಂದು ಸರ್ತಿ ಸ್ಕ್ರಬ್ ಮಾಡಿಬಿಡ್ರಿ. ಅಂದ್ರೆ ಸ್ಕ್ರಬ್ ಮಾಡಿದಾಗ ನೀವು ಹಸಿ ಹಾಲು, ಕೊಬ್ಬರಿ ಎಣ್ಣೆ ಹಾಕಿ ನಾವು ಮಸಾಜ್ ಮಾಡಿದಾಗ ಅರ್ಧ ನಮ್ಮ ಮುಖದಲ್ಲಿರುವಂಥ ಆ ಡರ್ಟ್ ಎಲ್ಲ ಕೊಳೆ ಎಲ್ಲ ಕಿತ್ತು ಹೋಗಿರ್ತೈತಿ. ಈಗ ನಾವು ಬರೀ ಸ್ಕ್ರಬ್ ಯಾಕೆ ಮಾಡಬೇಕಪ್ಪ ಅಂದ್ರೆ ನಮಗಿಲ್ಲಿ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ತೆಗೆದು ಹಾಕೋದಕ್ಕೋಸ್ಕರ ನಾವು ಸ್ಕ್ರಬ್ ಮಾಡಬೇಕು. ಫಸ್ಟ್ ಟೈಮ್ ಅಷ್ಟೇ ಸ್ಕ್ರಬ್ ಮಾಡಿರಿ. ವಾರಕ್ಕೆ 2 ಸರ್ತಿ ಇಲ್ಲ 1 ಸರ್ತಿ ನೀವು ಸ್ಕ್ರಬ್ ಮಾಡಿದ್ರೆ ಸಾಕು. ನಿಮ್ಮ ಸ್ಕಿನ್ನನ್ನು ನೋಡಿಕೊಂಡು ನೀವು ಸ್ಕ್ರಬ್ ಮಾಡ್ಕೊರಿ. ಒಬ್ಬರು ಸ್ಕಿನ್ನು ಒಂದು ಸ್ವಲ್ಪ ಭಾಳನ ಸಾಫ್ಟ್ ಆಗಿರುತ್ತೆ. ಪ್ರತಿ ಸರ್ತಿ ನಾವು ಫಸ್ಟ್ ಟೈಮ್ ಹಾಕಿದಾಗ ಈ ರೀತಿ ಒಂದು ಸ್ವಲ್ಪ ಈ ಕಡೆ ಇಲ್ಲಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡ್ಕೋಬೇಕು. ನೀರು ಹಾಕಿ ಹಸಿ ಮಾಡ್ಕೊಂಡು ಆದಮೇಲೆ ನಾವು ಈ ರೀತಿ ಮಸಾಜ್ ಮಾಡೋದಾಗಲಿ ಸ್ಕ್ರಬ್ ಮಾಡೋದಾಗಲಿ ಮಾಡಬೇಕು. ಫಸ್ಟ್ ಟೈಮ್ ಅಷ್ಟೇ ನೀವು ಇದನ್ನ ಸ್ಕ್ರಬ್ ಮಾಡಿ ತೆಗೆದುಬಿಡ್ರಿ. ಮರದಿಂದ ನೀವು ಬರೀ ಸಾವಕಾಶವಾಗಿ ಮಸಾಜ್ ಮಾಡ್ತಾ ಅಂದರೆ ಒಂದು ಸ್ವಲ್ಪ ಮುಖ ಹಸಿ ಮಾಡಿಕೊಂಡು ಮುಖಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಹಸಿ ಆದಮೇಲೆ ಸಾವಕಾಶವಾಗಿ ಮಸಾಜ್ ಮಾಡುತ್ತಾ ಮುಖ ತೊಳೆದ್ರೆ ಸಾಕು. ನಾನು ಯಾವುದೋ ಒಂದು ಪ್ಯಾಕ್ ಹಾಕಿರಲಿ, ನೀವು ಫಸ್ಟಿಗೆ ನಾನು ವಿಡಿಯೋ ಮಾಡೋವಾಗ ನಾನು ಫೇಸನ್ನು ನೀವು ಅಬ್ಸರ್ವ್ ಮಾಡಿರಿ. ನಂತರ ನಾನು ಫೇಸ್ ಪ್ಯಾಕ್ ಹಾಕಿ ಆದಮೇಲೆ ನನ್ನ ಸ್ಕಿನ್ನ ನಾನು ಫೇಸನ್ನು ನೀವು ಅಬ್ಸರ್ವ್ ಮಾಡಿರಿ. ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೆಂಗಿರುತ್ತೆ ನಾವು ಹಾಕುವಂಥ ಪ್ಯಾಕಿಂದು ಅಂತೇಳಂದು ಗೊತ್ತಾಗ್ಬಿಡ್ತೈತಿ. ನೋಡಿರಿ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ ಸ್ಕಿನ್ನು ಅಷ್ಟೇ ಚೆನ್ನಾಗಿ ಗ್ಲೋನು ಬರುತ್ತೆ. ಮತ್ತೇನಾಗುತ್ತೆ ಅಂದರೆ ನಾವು ಇದನ್ನ ರೆಗ್ಯುಲರಾಗಿ ನಾವು ಯೂಸ್ ಮಾಡ್ಕೊತ ಬಂದರೆ ನಮ್ಗೆ ಪಿಗ್ಮೆಂಟೇಷನ್ ನಮ್ಗೆ ಲೈಟ್ ಆಗ್ತಾ ಬರ್ತೈತಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸೋಂಥ ನನ್ನ ಸ್ಕಿನ್ ಅಂತ ಹೇಳಂದು ಇಷ್ಟೊಳಗೆ ನಿಮ್ಗೆ ಗೊತ್ತಾಗ್ಬೋದು ನನ್ನ ಒಂದು ಪಿಗ್ಮೆಂಟೇಷನ್ ಪೌಡ್ರನ್ನ ಪ್ರಭಾವ ಹೆಂಗೈತಿ ಅಂತ ಹೇಳಂದು. ಯಾರಿಗೆಲ್ಲ ಈ ಒಂದು ಪೌಡ್ರ್ ಬೇಕು ದಯವಿಟ್ಟು ಪೌಡ್ರನ್ನ ಆರ್ಡರ್ ಮಾಡಿಕೊಂಡು ನಾನು ಹೇಳಿದಾಗೆ ನೀವು ಯೂಸ್ ಮಾಡ್ಕೊತ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಪಿಗ್ಮೆಂಟೇಷನ್ ಹೇಳೋ ಹೆಸರಿಲ್ದಂಗೆ ಹೋಗುತ್ತೆ ಅಂತ ಹೇಳಂದು ನಾನು ಗ್ಯಾರಂಟಿ ಹೇಳ್ತೀನಿ. ಆದರೆ ಬರೀ ಪೌಡ್ರ್ ಹಚ್ಚೋದ್ರಿಂದ ನಾವು ಫೇಸ್ ಪ್ಯಾಕ್ ಹಾಕೋದ್ರಿಂದ ಯಾವ ಕೆಲಸನೂ ಆಗೋಂಗಿಲ್ಲ. ನಾವು ತಿನ್ನೋ ಆಹಾರ, ಕುಡಿಯೋ ನೀರು ಎಲ್ಲನೂ ಕ್ರಮಬದ್ಧವಾಗಿ ನಾವು ಮಾಡ್ತಾ ಹೋದ್ವಿ ಅಂದ್ರೆ ಆದಷ್ಟು ಬೇಗನೆ ನಮಗೆ ರಿಸಲ್ಟ್ ಸಿಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳೋದು ನಾನು ಹೇಳ್ತೀನಿ. ನೋಡಿ, ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ನಾನು. ಇದನ್ನು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬೋದು ನಾವು ಈ ಒಂದು ಪೌಡ್ರನ್ನ ತೊಗೋಬೇಕೋ ಬೇಡವೋ ಅಂತ ಹೇಳೋದು ಡಿಸೈಡ್ ಮಾಡ್ಬೋದು ನೀವು. ಮತ್ತೆ ಮೆಸೇಜ್ ಬರ್ತಾ ಇರೋದ್ರಿಂದ ಇವತ್ತು ನಾನು ಮತ್ತೆ ಈ ಫೇಸ್ ಪ್ಯಾಕನ್ನು ಹಾಕಿ ನಿಮಗೆ ತೋರಿಸಿದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ನಾನು ಯಾವುದೇ ರೀತಿ ಏನು ಕ್ರೀಮನ್ನು ಹಚ್ಚಿದ್ದೇನೆ ನಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೇಳೋದು ಹೊಳೆತೈತಿ ಅಂತ ಹೇಳೋದು ಈ ಕಾನ್ಫಿಡೆಂಟು ನಮ್ಮ ಹತ್ರ ಇರಬೇಕು ಅಂತ ಅಂದ್ರೆ ಈ ರೀತಿಯಾಗಿರುವಂಥ ಫೇಸ್ ಪ್ಯಾಕನ್ನು ನಮ್ಮ ಮನ್ಯಾಗ ಟ್ರೈ ಮಾಡ್ತಾ ಇರಬೇಕು. ಜಾಸ್ತಿ ನೀರು ಕುಡಿಬೇಕು. ಅದೇ ರೀತಿಯಾಗಿ ನೆಲ್ಲಿಕಾಯಿ, ಆರೆಂಜ್ ಜ್ಯೂಸು, ಆಮೇಲೆ ಹಣ್ಣು ಹಂಪಲುಗಳನ್ನ ತಿಂತಾ ಇರಬೇಕು. ಏನು ಮಾಡದೇ ಇದ್ರೂ ಅಷ್ಟು ನಾವು ಜಾಸ್ತಿ ನೀರನ್ನು ಕುಡಿತಾ ಇದ್ರೆ ನಮ್ಮ ಬಾಡಿ ಒಳಗಿರುವಂಥ ಎಲ್ಲ ಕಲ್ಮಶವನ್ನೆಲ್ಲ ಹೊರಹಾಕುವಂಥ ಶಕ್ತಿ ನೀರಿಗಿರೋದ್ರಿಂದ ಪ್ರತಿದಿನ 4 ಲೀಟರ್ ನೀರನ್ನು ಕುಡಿಯೋದನ್ನು ತಪ್ಪದೇನೆ ಕುಡೀರಿ. ಆಮೇಲೆ ಈ ರೀತಿಯಾಗಿರುವಂಥ ಪ್ಯಾಕ್ಗಳನ್ನ ನೀವು ಹಾಕಿದ್ರೆ ಇನ್ನೂ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ನೋಡ್ಬೋದು ನಾನು ಯಾವುದೇ
ಅದೇ ರೀತಿ ಕ್ರೀಮು ಇನ್ನೂ ಅದು ನಾನು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಏನನ್ನೂ ಹಚ್ಚಿದ್ದೇನೆ ನನ್ನ ಮುಖ ಎಷ್ಟು ಚೆನ್ನಾಗಿ ಫಳ ಅಂತೇಳಿ ಅಂದು ಬೆಳೀತೈತಲ್ಲ. ಇದು ನಿಮಗೂ ಈ ಒಂದು ಪೌಡ್ರು ಮತ್ತು ಸೋಪು ಆಯಿಲ್ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ, ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರಿ ಅಂತ ಅಂದ್ರೆ ನಾನು ನಿಮ್ಗೆ ಅಲ್ಲಿ ರಿಪ್ಲೈ ಮಾಡ್ತೀನಿ, ರೇಟ್ ಎಷ್ಟು ಅಂತಾನು ಹೇಳ್ತೀನಿ. ಅಲ್ಲಿಂದ ನೀವು ಆರ್ಡರ್ ಮಾಡಿಕೊಂಡು ನಿಮ್ಮ ಮನೆಗೆ ಈ ಒಂದು ಪೌಡ್ರು ಸೋಪು ಆಯಿಲ್ನ ನೀವು ತರಿಸ್ಕೋಬೋದು. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ವಿಡಿಯೋನ ಈಗ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್ ಬಾಯ್.